22, 23 ಹಾಗೂ 24ನೇ ಕವನ. ಕವಿ, ಗಮಕ, ವಾದಿಗಳು, ವಾಗ್ಮಿ, ಪ್ರವರ, ಯಾಜ್ಞಿಕ, ಮಾಂತ್ರಿಕರು, ವೈಷ್ಣವ, ಮಹೇಶ್ವರ, ಜೈನ, ಭೈರವ, ಬುದ್ಧಲಿಂಗಿಗಳು, ವಿವಿಧ ವರ್ಣಾಶ್ರಮ, ಸುಧರ್ಮ, ವೈವಾಹರಣ ನಿಷ್ಠರು, ವಿವಾಹೋತ್ಸವ, ವಿಲೋಕದ ಕೌತಿಕಗಳು ಒದಗಿದರು ಅಸಂಖ್ಯಾತ. ಅಂದರೆ ಕವಿಗಳು, ಗಮಕಿಗಳು, ನೈಯಾಯಿಕರು, ವಾಗ್ಮಿಗಳು, ಯಜ್ಞ ಕರ್ಮದಲ್ಲಿ ಪ್ರವೀಣರು, ಮಂತ್ರಶಾಸ್ತ್ರವನ್ನು ಅರಿತವರು, ಭಾಗವತರು, ಮಹೇಶ್ವರರು, ಜೈನರು, ಭೈರವ ಪೂಜಿಕರು ಅಂದರೆ ಕಾಪಾಲಿಕರು, ಬೌದ್ಧರು, ಲಿಂಗಿಗಳು, ವರ್ಣಾಶ್ರಮ ಆಚಾರ ನಿಷ್ಠರು ಮೊದಲಾದ ಲೆಕ್ಕವಿಲ್ಲದಷ್ಟು ಜನ ದ್ರೌಪದಿಯ ವಿವಾಹವನ್ನು ನೋಡುವ ಕುತೂಹಲದಿಂದ ಬಂದು ಸೇರಿದ್ದರು. ಗಣಿತವಂತರ ನೆರವಿ ಸುಬ್ರಾಹ್ಮಣರು, ಸುಶ್ರೋತ್ರಿಯರು, ವೈದಿಕ ಗುಣದ ವಾಚಾಲಕರು, ವಿಮಲ ಬ್ರಹ್ಮಋಷಿ, ಸಮರು, ಪ್ರಣತಿ ಋಷಿಗಳು, ಮುನಿವರರು, ಸುಂದಣಿಸುತ್ತ ಅಖಿಲ ದಿಗಂತರದ ದಾರುಣಿಯ ದೇವಾವ್ರತ ನೆರೆದುದು ದೃಪದ ನಗರಿಯಲ್ಲಿ. ಅಂದರೆ ಜ್ಯೋತಿಷ್ಯರು, ಉತ್ತಮ ಬ್ರಾಹ್ಮಣರು, ಶ್ರೇಷ್ಠ ಶ್ರೋತ್ರಿಯರು, ಬ್ರಾಹ್ಮಣ ಧರ್ಮವನ್ನು ವಿವರಿಸುವವರು, ಬ್ರಹ್ಮರ್ಷಿಗಳು, ಸಮಾನರಾದವರು, ಮಂತ್ರದ್ರಷ್ಟಾರರು, ಆತ್ಮವಿದ್ಯೆಯನ್ನು ಮನಮಾಡುವವರು ಆದ ದಿಕ್ಕಿನಿಂದ ಬಂದು ಬ್ರಾಹ್ಮಣರು ದೃಪದನ ಪಟ್ಟಣದಲ್ಲಿ ಸೇರಿದರು. ಅರಸ ಕೇಳೈ ಮೇಲೆ ವಿದ್ಯಾಧರ, ಮೋಹರಗ, ಯಕ್ಷ, ರಾಕ್ಷಸ, ಗರುಡ, ಕಿನ್ನರು, ಸಿದ್ಧ, ವಸು, ಗಂಧರ್ವ, ಭೂತಗಣ, ಮರುದ್ಗಣ, ರುದ್ರ, ಮನು, ಭಾಸ್ಕರ, ಸುಧಾಕರ, ತಾರಕಾಗ್ರಹ, ಸುರ, ಮುನಿಪ, ದಿಕ್ಪಾಲತಿ ನೆರೆದುದು ವಿಮಾನದಲ್ಲಿ. ಅಂದರೆ ಆಕಾಶದಲ್ಲಿ ವಿದ್ಯಾಧರರು, ಉರಗರು, ರಾಕ್ಷಸರು, ಯಕ್ಷರು, ಗರುಡರು, ಕಿನ್ನರು, ಸಿದ್ಧರು, ವಸುಗಳು, ಗಂಧರ್ವರು, ಭೂತಗಳು, ಮರುದ್ಗುಣ, ರುದ್ರರು, ಮನುಗಳು, ಸೂರ್ಯ, ಚಂದ್ರ, ನಕ್ಷತ್ರ, ಗ್ರಹಗಳು, ದೇವರ್ಷಿಗಳು, ದಿಕ್ಪಾಲಕರು ತಮ್ಮ ವಿಮಾನಗಳಲ್ಲಿ ಕುಳಿತು ನೋಡುತ್ತಿದ್ದರು. ಧನ್ಯವಾದಗಳು.